ನೀವು ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ 7ನೇ ಅಧ್ಯಾಯವಾದಂಥ ಭಿನ್ನರಾಶಿ ಒಳಗ್ರಿ ಏನು ಮಾಡಿವ್ರಿ, 32 ಮತ್ತು 33ನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ಬಿಡಿಸಿವು. ಇನ್ನೂ ಯಾರು ನೋಡಿಲ್ಲ ಅದನ್ನು ನೋಡ್ರಿ. ಹಿಂದಿನ ಅವಧಿಯಲ್ಲಿ ಏನು ಮಾಡೋಣ, 33ನೇ ಪೇಜ್ನಲ್ಲಿರುವಂಥ ವಿವರಣೆಯನ್ನು ನೋಡೋಣ. ನೋಡ್ರಿ, ನಾವು ಮಿಶ್ರ ಸಂಖ್ಯೆ ಅಥವಾ ಮಿಶ್ರ ಭಿನ್ನರಾಶಿಯನ್ನು ಸಾಮಾನ್ಯ ಭಿನ್ನರಾಶಿಗೆ ಬರೆದೆವು. ಇದೀಗ ನೋಡ್ರಿ, ಇಲ್ಲಿ ಮ್ಯಾಲೆ ಇವು ಕೊಟ್ಟರು. ಈ ರೀತಿಯ ನೋಡ್ರಿ, ಪಾದ ಕ್ಲಾಸ್ ಒಳಗೆ ಈ ರೀತಿಯಾಗಿ ಮಾಡಿದ್ದೀವ್ರಿ ನಾವು. ಇಲ್ಲಿ ಏನು ಮಾಡಿದ್ದೀವಿ ನಾವು ಅಂದ್ರೆ, ಅವರು ಒಂದು ಭಿನ್ನರಾಶಿ ಕೊಟ್ಟರು, ಅದರೊಳಗೆ ಎಷ್ಟು ಪೂರ್ಣ ಭಾಗಗಳದ ಅಂತ ಅಥವಾ ಎಷ್ಟು ಮಿಶ್ರ ಭಿನ್ನರಾಶಿಯಾಗಿ ಮಾಡ್ಕೊಂಡಿದ್ದೀವಿ ನಾವು ಅದನ್ನು. ಹಾಗಾದ್ರೆ ನೋಡ್ರಿ, ಮಿಶ್ರ ಭಿನ್ನರಾಶಿಯಾಗಿ ಬರೀಬಹುದು. ಹೌದು, ಮಿಶ್ರ ಭಿನ್ನರಾಶಿ ಸಾಮಾನ್ಯ ಭಿನ್ನರಾಶಿಯಾಗಿ ಬರೆಯಬಹುದೇ. ಅಂದ್ರೆ ನಾವು ಇಲ್ಲಿ ಏನು ಮಾಡಿದ್ದೀವಿ ರೀ, ಸಾಮಾನ್ಯ ಕೊಟ್ಟಿದ್ರು ನಾವು ಮಿಶ್ರ ಭಿನ್ನರಾಶಿ ಒಳಗೆ ಬರೆದಿದ್ದೀವಿ. ಅದು ಒಂದು ವೇಳೆ ನಾವು ಇದನ್ನ ಸಾಮಾನ್ಯ ಭಿನ್ನರಾಶಿ ಅಂದ್ರೆ ಮಿಶ್ರ ಭಿನ್ನರಾಶಿನ ಕೊಟ್ಟಿದ್ರು, ನಾವು ಸಾಮಾನ್ಯ ಭಿನ್ನರಾಶಿ ಒಳಗೆ ಬರಿಬಹುದೇನಂತ ಇವ್ರು ಕೇಳ್ತಾರೋ. ಅವಾಗ ಇವ್ರು ಏನು ಹೇಳ್ತಾರೋ, ಹೌದು ನಾವು ಮಿಶ್ರ ಭಿನ್ನರಾಶಿಯನ್ನು ಸಾಮಾನ್ಯ ಭಿನ್ನರಾಶಿಯಲ್ಲಿ ಬರೆಯಬಹುದು. ವಿಧಾನವನ್ನು ಕೊಂಡುಕೊಳ್ಳೋಣ. ಅಂದ್ರೆ ವಿಧಾನ ಹೆಂಗೈತೆ ನೋಡೋಣ ಅಂತಾರೆ. ಇನ್ನು ಏನು ಕೊಟ್ಟಾರೆ ಎಕ್ಸಾಂಪಲ್, ಜಯ 3 + 3/4 ಅಂದ್ರೆ ಏನು ರೀ, 3 ಪೂರ್ಣ ಭಾಗಗಳದಾವು. ಆಮೇಲೆ 1/4 1/4 1/4 ಈ ರೀತಿಯಾಗಿ 3 ಇವು ಭಾಗ ಅದಾವು. ಅಂದ್ರೆ ನೋಡ್ರಿ, 1 ಪೂರ್ಣವಾಗಿ ಆಗಬೇಕಾಗಿತ್ತು ತಿಳ್ಕೊರಿ. 1/4 4 ಬೇಕಂತ ನೋಡ್ರಿ. 1/4 ಎಷ್ಟು ಬೇಕು ರೀ, 4 ಬೇಕು. ಇವು 4 ಇದ್ದಾಗ ಏನಾಕತಿ, ಇವು 4 ಇದ್ದಾಗ ಏನಾಕತಿ, ಒಂದು ಪೂರ್ಣ ಭಾಗ ಆಕತಿ. ಅಂದ್ರೆ ನೋಡ್ರಿ, ಇಲ್ಲಿ 1 4 ಆಕತಿ, ಇಲ್ಲಿ 4 ಇಲ್ಲಿ 4 ಇಲ್ಲಿ 3 ಬರೀಬೇಕಾಕತಿ. ನೋಡ್ರಿ, ಇಲ್ಲಿ 4 ಬರ್ದಾರು, ಇಲ್ಲಿ 4 ಬರ್ದಾರು, ಇಲ್ಲಿ 4 ಬರ್ದಾರು, ಇಲ್ಲಿ 3 ಸಲ ಬರ್ದಾರು. ಇದನ್ನೆಲ್ಲ ಕೂಡಿಸಿದಾಗ ಏನಾಕತಿ, 15/4 ಆಕತಿ ಎಂಬು ಪಡೆಯುತ್ತೇವೆ. ನೋಡ್ರಿ, ಇಲ್ಲಿ ಏನು ಬರೆದ್ರು, ಇಲ್ಲಿ 4 ಸಲ ಅದಾವ್ರಿ. 4 × 1/4, ಇಲ್ಲಿ 4 ಇಲ್ಲಿ 4 × 1/4, ಇಲ್ಲಿ 3 ಸಂಖ್ಯೆ ಅದಾವು. 3/1/4 ಮಾಡಿದಾಗ ಏನಾಕತಿ, 15/4 ಬರ್ತೈತಿ. ನೋಡ್ರಿ, 4 ಬರ್ತೈತಿ. ಇದಕ್ಕೆ ಬಿ ಒಂದು ಶಾರ್ಟ್ ಫಾರ್ಮ್ ಐತ್ರಿ. ಹೆಂಗೆ ಮಾಡೋದು ಅಂದ್ರೆ ನೋಡ್ರಿ, ಏನು ಮಾಡ್ತೀವಿ ಅಂದ್ರೆ ರೀ, ಎ ಐತ್ರಿ, ಏನೈತಿ, 3 ಪೂರ್ಣಾಂಕ 1 4 ಅಂತ ಐತಿ. ಇಲ್ಲಿ ಏನು ಮಾಡೋದು ಗೊತ್ತೇನೆ, ಈ ಪೂರ್ಣಾಂಕಕ್ಕೆ ಮತ್ತು ಇದು ಛೇದಕ್ಕೆ ಗುಣಾಕಾರ ಮಾಡ್ಬೇಕು. ಇಲ್ಲಿ ಗುಣಾಕಾರ ಮಾಡ್ದೆ, ಇಲ್ಲಿ ಪ್ಲಸ್ ಮಾಡ್ದೆ. ಇದು ಹೋದ ಕ್ಲಾಸ್ ಒಳಗೆ ಕಲ್ತಿದ್ದೀವಿ ಅದನ್ನು. ಇಲ್ಲಿ ಗುಣಾಕಾರ 4 3 12 +1 ಮಾಡಿಬಿಡ್ರಿ, 13/4 ಬರ್ತೈತಿ. ಇಷ್ಟ ನಾರ್ಮಲ್ ಐತ್ರಿ. ಇನ್ನು ಬಿ ಏನೈತಿ, 7 ಪೂರ್ಣಾಂಕ 2 3 ಐತಿ. ಹಂಗಾದ್ರೆ ಏನಾಕತ್ರಿ, 7 3 21, ಇಲ್ಲಿ ಗುಣಾಕಾರ ಮಾಡ್ರಿ, ಇಲ್ಲಿ ಪ್ಲಸ್ ಮಾಡ್ರಿ. 7 3 21 ಆಕತಿ. 21ಕ್ಕೆ 2 ಕೂಡಿಸಿರ 23. 7 3 21 22 23. ಈ ಛೇದ ಒಳಗೆ ಏನಿರ್ತೈತ್ರಲ್ಲ ಅದು ಹಿಂಗೆ ಸೇಮ್ ಬರ್ತೈತಿ. ಇನ್ನು ಸಿ ಎಷ್ಟೈತಿ, 9 ಪೂರ್ಣಾಂಕ 4 9 ಐತಿ. ಇದನ್ನ 9 ಇದಕ್ಕಿದಂಗೆ ಇಟ್ಟು ಬರ್ತೈತೆ ಬರ್ರಿ. 9 9 81 4 85 ಆಕೈತಿ. 85/9 ಬರ್ತೈತಿ. ಇನ್ನು ಡಿ ರೀ, ಡಿ ಒಳಗೆ ಏನೈತಿ, 3 ಪೂರ್ಣಾಂಕ 1 6 ಐತಿ. 6 3 18 1 19 19/6 ಆಕೈತಿ. ಇನ್ನು ಈ ರೀತಿಯಾಗಿನ ಬರೀರಿ, ನಡಿತೈತಿ, ಏನು ಪ್ರಾಬ್ಲಮ್ ಆಗಲ್ಲ. 2 ಪೂರ್ಣಾಂಕ 3 11 11 2 22 23 24 25 25/11 ಅಂತ ಬರ್ತೈತಿ. ಇನ್ನು ಎಫ್ ಒಳಗೆ ಏನಾಕೈತಿ, 3 ಪೂರ್ಣಾಂಕ 9 10 ಇತ್ತಂದ್ರೆ ಇಲ್ಲಿ ಏನಾಕೈತಿ, 10 ಬರ್ತೈತಿ ರೀ. 10 ಇದಕ್ಕಿದಂಗೆ ಇಡ್ರಿ, 10 3 30, ಇದು +9 ಮಾಡ್ರೆ 39 ಆಕೈತಿ. ಈ ರೀತಿಯಾಗಿ ಬರಿಬೋದು. ಮುಂದಿನ ಅಧ್ಯಾಯದಲ್ಲಿ ಏನು ನೋಡೋಣ್ರಿ, ಸಮಭಿನ್ನ ರಾಶಿಗಳನ್ನು ನೋಡೋಣ. ಇಂದಿನ ಅಧ್ಯಾಯದಲ್ಲಿ ಇಷ್ಟ ಆಗ್ರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಗೆ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ, ಅದನ್ನ ಸಾಲ್ವ್ ಮಾಡ್ತೀವಿ. ಧನ್ಯವಾದಗಳು.